ದೇಶ ರಕ್ಷಣೆಯ ಕರ್ತವ್ಯದಲ್ಲಿ ನಿರತರಾಗಿದ್ದ ಸೈನಿಕರೋರ್ವರು ಅಲ್ಲಿಂದ ನಿವೃತ್ತರಾದ ಬಳಿಕ ಗ್ರಾಮೀಣ ಭಾಗಕ್ಕೆ ಬಂದು ನೆಲೆಸಿ ಕೃಷಿ ಕೈಕರ್ಯದಲ್ಲಿ ತೊಡಗಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗೋಳಸಂಗಿ ಗ್ರಾಮದಲ್ಲಿ ಮಾಜಿ ಸೈನಿಕ ನಾರಾಯಣ ಸಾಳುಂಕೆ ಕಳೆದ 3 ವರ್ಷಗಳಿಂದ ವಿಶೇಷ ಹನಿ ನೀರಾವರಿ ಪದ್ಧತಿಯನ್ನು ಬಳಸಿ ಕಬ್ಬು ಬೆಳೆದಿದ್ದಾರೆ. ಈ ಕುರಿತು ಭಾರತೀಯ ಸೇನೆಯ ಮರಾಠ ರೆಜಿಮೆಂಟ್ನಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸಿದ ನಾರಾಯಣ್ ಸಾಳುಂಕೆ ಹಿಂದಿನಿಂದಲೂ ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದರು. ತಮ್ಮ ಸೇವಾವಧಿಯಲ್ಲಿ ಕಾಶ್ಮೀರ, ಗುಜರಾತ್, ಅರುಣಾಚಲ ಪ್ರದೇಶ, ನವದೆಹಲಿ ಮುಂತಾದೆಡೆ ಸುಮಾರು 17 ವರ್ಷಗಳ ಕಾಲ ಯೋಧರಾಗಿ ಸೇವೆ ಸಲ್ಲಿಸಿದ್ದ ಸಾಳುಂಕೆ 3 ವರ್ಷಗಳ ಹಿಂದೆ ನಿವೃತ್ತರಾಗಿ ವಿಜಯಪುರದಲ್ಲಿ ತಮ್ಮ ಪಿತ್ರಾರ್ಜಿತ ಜಮೀನಿನಲ್ಲಿ ಮಾದರಿ ಕೃಷಿ ನಡೆಸುತ್ತಿದ್ದಾರೆ. ಹನ್ನೊಂದು ಎಕರೆ ಜಮೀನಿನಲ್ಲಿ ಸಾಂಪ್ರದಾಯಿಕ ಕೃಷಿ ನಡೆಸುತ್ತಿರುವ ಇವರು ಸುಧಾರಿತ ತಂತ್ರಜ್ಞಾನದ ಅಳವಡಿಕೆಯಿಂದ ಕಬ್ಬು ಬೆಳೆದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಕಡಿಮೆ ಶ್ರಮ, ಮಿತ ನೀರು, ಕನಿಷ್ಠ ಪ್ರಮಾಣದ ಗೊಬ್ಬರ ಬಳಸಿ ನಾರಾಯಣ್ ಸಾಳುಂಕೆ ಅವರು ಬೆಳೆಯುತ್ತಿರುವ ಕಬ್ಬು ಬೆಳೆಯಲ್ಲಿ ಮೊದಲ ವರ್ಷ 107 ಟನ್, ಎರಡನೆಯ ವರ್ಷ 112 ಟನ್ ಹಾಗೂ ಇದೀಗ 120 ಟನ್ ಇಳುವರಿ ಪಡೆದು ಯಶಸ್ಸು ಕಂಡಿದ್ದಾರೆ. ದೂರದರ್ಶನದೊಂದಿಗೆ ನಾರಾಯಣ ಸಾಳುಂಕೆ ತಾವು ಮೊದಲು ಈರುಳ್ಳಿ ಹಾಗೂ ಮೆಕ್ಕೆಜೋಳ ಬೆಳೆಯುತ್ತಿದ್ದು ಅದಕ್ಕೆ ಸೂಕ್ತ ಬೆಲೆ ಸಿಗದ ಕಾರಣ ಇದೀಗ ಕಬ್ಬು ಬೆಳೆಯುತ್ತಿರುವುದಾಗಿ ತಿಳಿಸಿದರು. ಬಾಳಿ, ಉಳ್ಳಾಗಡ್ಡಿ, ಮೆಕ್ಕೆಜೋಳ ಬೆಳೀತಿದ್ದೇವೆ ಸರ್. ಅದರದ್ದು ರೇಟ್ ಫಿಕ್ಸ್ ಇಲ್ಲ ಅಂತೇಳಿ ನಾವು ರೇಟ್ ಫಿಕ್ಸ್ ಇದ್ದದ್ದು ಬೆಳಿಬೇಕಂತೇಳಿ ಸಂಶೋಧನೆ ಮಾಡುವ ಹೊತ್ನಾಗ ಸರ್ ಕಬ್ಬಿಗೆ ಒಂದು ಫಿಕ್ಸ್ ರೇಟ್ ಇತ್ತು. ವರ್ಷ ಪ್ರತಿ ಸಲ ಹ್ಯಾಂಗೆ ಸರ್ಕಾರಿ ನೌಕರಿದವ್ರಿಗೆ DA ಓಡಿಸ್ತಾರ ಹಂಗೆ ಪ್ರತಿ ಸಲನೂ ಇದಕ್ಕೆ ರೇಟ್ ಸ್ವಲ್ಪ ಹೆಚ್ಚು ಮಾಡ್ತಾರ, ಕಡಿಮೆ ಅಂತೂ ಮಾಡಲ್ಲ ಅಂತೇಳಿ ಈ ಬೆಳೆಯಕ್ಕೆ ನಾ ಇದು ಮಾಡಿದ್ದೀನಿ ಸರ್. ಹನಿ ನೀರಾವರಿ ಪದ್ಧತಿ ಮೂಲಕ ಸರ್ಕಾರದ ಸವಲತ್ತುಗಳನ್ನು ಪಡೆದು ಕೃಷಿಯನ್ನು ಮಾಡುತ್ತಿರುವುದಾಗಿ ಅವರು ಹೇಳಿದರು. ಸರ್ಕಾರದ ಸವಲತ್ತು ಇಟ್ಕೊಂಡು ಮಾಡ್ಕೋಬೇಕಂತೇಳಿ ಮತ್ತೆ ನಮ್ಮ ಊರಲ್ಲಿ ಸ್ವಗ್ರಾಮದಲ್ಲಿ 70 ಎಕರೆ ಇದೇ ಮಾದರಿ ಒಳಗೆ ಸರ್ ಡ್ರಿಪ್ ಮಾಡಿ ಕೊಡ್ಸಾಕತ್ತೀನಿ ಸರ್ ಸಬ್ಸಿಡಿಯಲ್ಲಿ. ನಾರಾಯಣ ಸಾಳುಂಕೆ ಅವರ ಸಾಧನೆ ಕುರಿತು ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ನಿವೃತ್ತ ಸೈನಿಕರೋರ್ವರು ವಿನೂತನ ಪದ್ಧತಿಯ ಮೂಲಕ ಕಬ್ಬು ಬೆಳೆದು ಉತ್ತಮ ಇಳುವರಿ ಪಡೆಯುವುದರೊಂದಿಗೆ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದರು. 6 ಎಕರೆನಲ್ಲಿ 3 ವರ್ಷ 3 ಕುಳಿ ತೆಗೆದಿದ್ದಾನೆ. 1 ವರ್ಷಕ್ಕೆ 110 ಟನ್ನು 120 ಟನ್ ತೆಗ್ದಾನೆ. ಈ ಸರ್ತಿ ಇನ್ನೂ ಹೆಚ್ಚಾಗ್ಬೋದು ಅಂತೇಳಿ 3ನೇ ವರ್ಷ ತೆಗೆದ್ರು ಮತ್ತು 5 ವರ್ಷ 6 ವರ್ಷ ಅದೇ ನಾಟಿಗೆ ಕಂಟಿನ್ಯೂ ಮಾಡ್ತಾನೆ ನಾವು. ಅದರಿಂದ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗುತ್ತೆ ಮತ್ತು 12 ತಿಂಗಳಿನಲ್ಲಿ ತೆಗಿತಾನೆ, 14 ತಿಂಗಳಲ್ಲ. ಕೆಲವರು 14 ತಿಂಗಳಿಗೆ ಹೋದ್ಮೇಲೆ ಈ ಥರ ಮಾಡ್ತಾರೆ, 12 ತಿಂಗಳಿನಲ್ಲಿ ತೆಗಿತಾನೆ. ಅದರಿಂದ ಒಂದು ವರ್ಷಕ್ಕೆ ಅವನಿಗೆ 40 ಟನ್ನಿನ ದುಡ್ಡು ಎಕ್ಸ್ಟ್ರಾ ಬರುತ್ತೆ. ರೈತ ರಮೇಶ್ ನಾರಾಯಣ ಸಾಳುಂಕೆ ಅವರ ಮಾರ್ಗದರ್ಶನದ ಮೇರೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆದು ತಾವು ಕಬ್ಬು ಕೃಷಿಯಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ನಾವು ಕಬ್ಬು ಬೆಳೆದೀವಿ, ಬಟ್ ಈ ಥರ ಇಳುವರಿ ತೊಗೊಂಡಿಲ್ಲ ಇನ್ನೂ ತನಕ. ಅದಕ್ಕೆ ನಾವು ಇದೇ ಮಾದರಿಯಲ್ಲಿ ನಾವು ಬೆಳಿಬೇಕಂತೇಳಿ ಮಾಡಾಕತ್ತೀವಿ. ಅವರು ಒಂದು ಕೆಲವೊಂದು ಮಾಹಿತಿ ಕೊಟ್ಟರು. ಗೌರ್ಮೆಂಟ್ದಿಂದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಿಗ್ತಾ ಇದೆ ಡ್ರಿಪ್ಪಿಗೆಲ್ಲ. ಅದನ್ನೆಲ್ಲ ನೀವು ಅನುಕೂಲತೆ ಮಾಡಿಕೊಂಡು ಹೆಚ್ಚಿನ ಇಳುವರಿ ತಗೊಳ್ಳೋಕೆ ಪ್ರಯತ್ನ ಆಕೈತಿ. ದೇಶ ಸೇವೆಯ ಜೊತೆ ಕೃಷಿ ವಲಯದಲ್ಲೂ ಸಾಧನೆಗೈದ ರೈತ ನಾರಾಯಣ್ ಸಾಳುಂಕೆ ಅವರು ಅಳವಡಿಸಿಕೊಂಡಿರುವ ವಿನೂತನ ಕೃಷಿ ಪದ್ಧತಿ ಇತರ ರೈತರಿಗೂ ಮಾದರಿಯಾಗಿದೆ. ಯುವ ಸಮುದಾಯ ನಾರಾಯಣ ಸಾಳುಂಕೆ ಅವರಿಂದ ಸ್ಫೂರ್ತಿ ಪಡೆದು ಕೃಷಿಯಲ್ಲಿ ತೊಡಗಿ ಯಶಸ್ಸು ಕಾಣಬೇಕೆಂಬ ಆಶಯ ನಮ್ಮದು.